ಮನೆಯಲ್ಲಿ ಜಲ ದೀಪ ಬೆಳಗುವುದರಿಂದ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಮತ್ತು ವಾಸ್ತವವಾಗಿ ನಿಮ್ಮ ಇಡೀ ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಬರುತ್ತದೆ. ಇದನ್ನು ಅಗ್ನಿ ಪುರಾಣದಲ್ಲಿ ವಿವರಿಸಲಾಗಿದೆ ಮತ್ತು ಅದನ್ನು ಬೆಳಗಿಸುವುದು ಒಂದು ಸಣ್ಣ ಯಜ್ಞಕ್ಕೆ ಸಮಾನವಾಗಿದೆ. ಆದ್ದರಿಂದ ಇದನ್ನು ಮಾಡಲು ಒಂದು ಮಣ್ಣಿನ ಅಥವಾ ಗಾಜಿನ ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು 70% ವರೆಗೆ ನೀರಿನಿಂದ ತುಂಬಿಸಿ. ಉಳಿದ 30%ರಲ್ಲಿ ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಸುಟ್ಟುಹಾಕಿ. ಅದು ಸಂಪೂರ್ಣವಾಗಿ ಸುಟ್ಟ ನಂತರ ಉಳಿದ ನೀರನ್ನು ಮನೆಯ ಮೇಲೆ ಸಿಂಪಡಿಸಿ, ಏಕೆಂದರೆ ಅದು ಶುದ್ಧೀಕರಿಸುತ್ತದೆ ಮತ್ತು ನಿಮಗೆ ಎಲ್ಲೋ ನೋವು ಇದ್ದರೆ ನೀವು ಅದನ್ನು ಅಲ್ಲಿಯೂ ಅನ್ವಯಿಸಬಹುದು. ಇದು ಗುಣಪಡಿಸುವ ನೀರಿನಂತೆ ಕೆಲಸ ಮಾಡುತ್ತದೆ. ಅತ್ಯುತ್ತಮವಾದ ಭಾಗವೆಂದರೆ ಇದಕ್ಕೆ ಯಾವುದೇ ನಿಯಮಗಳು ಅಥವಾ ನಿಬಂಧನೆಗಳಿಲ್ಲ. ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಸಹ ಇದನ್ನು ಬಳಸಬಹುದು. ಆದ್ದರಿಂದ ಇಂದಿನಿಂದ ಈ ಜಲ ದೀಪವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಿ. ಆದಾಗ್ಯೂ ಆಧ್ಯಾತ್ಮಿಕ ನಂಬಿಕೆಗಳು ಮತ್ತು ಪದ್ಧತಿಗಳು ಮನೆಯಿಂದ ಮನೆಗೆ ಭಿನ್ನವಾಗಿರುತ್ತವೆ. ಮುಟ್ಟಿನ ಸಮಯದಲ್ಲಿ ಪೂಜೆ ಮತ್ತು ದೀಪ ಹಚ್ಚುವ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಈ ಸಮಯದಲ್ಲಿ ಪ್ರತ್ಯಕ್ಷವಾಗಿ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದನ್ನು ತಪ್ಪಿಸುತ್ತಾರೆ ಮತ್ತು ಮಾನಸಿಕವಾಗಿ ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಇನ್ನೂ ಕೆಲವರು ಭಕ್ತಿಯೇ ಶ್ರೇಷ್ಠವೆಂದು ನಂಬಿ ಯಾವುದೇ ಕಟ್ಟುಪಾಡುಗಳಿಲ್ಲದೆ ದೀಪವನ್ನು ಬೆಳಗುತ್ತಾರೆ. ನಿಮ್ಮ ಮನೆಯ ಹಿರಿಯರ ಸಂಪ್ರದಾಯ ಅಥವಾ ನಿಮ್ಮ ವೈಯಕ್ತಿಕ ನಂಬಿಕೆಗೆ ಅನುಗುಣವಾಗಿ ನೀವು ಇದನ್ನು ನಿರ್ಧರಿಸಬಹುದು.